ಗೋಕಾಕ್ ಇತ್ತೀಚೆಗೆ ಘಟಪ್ರಭಾ ನಗರದಲ್ಲಿ ನಡೆದ ಕಾನೂನು ತಿಳುವಳಿಕೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ರಾಜಿ ಸಂಧಾನ ಮಧ್ಯಸ್ಥಗಾರರ ನೇಮಕ ಮಾಡಲಾಗಿದೆ. ಘಟಪ್ರಭಾ ನಗರದ ಹಿರಿಯ ದೂರಿನರು ಹಾಗೂ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶ್ರೀ ಡಿಎಂ ದಳವಾಯಿ, ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಪ್ರವೀಣ್ ಮಠಗಾರ್, ಮಲ್ಲಿಕಾರ್ಜುನ್ ತುಕ್ಕಾನಟ್ಟಿ, ಮಹೇಶ್ ಪಾಟೀಲ್ ಹಾಗೂ ಸುರೇಶ್ ಪೂಜಾರಿ ಅವರನ್ನು ನೇಮಕ ಮಾಡಲಾಗಿದೆ. ಪಿಎಸ್ಐ ಎಸ್ಎ ಜಮಖಂಡಿ ಅವರ ಅಧ್ಯಕ್ಷತೆಯಲ್ಲಿ ಹಿರಿಯ ನ್ಯಾಯವಾದಿಗಳ ಹಾಗೂ ಸ್ಥಳೀಯ ಮುಖಂಡರ ಸಮ್ಮುಖದಲ್ಲಿ ಈ ನೇಮಕ ಮಾಡಲಾಗಿದೆ. ವರದಿ ಶಶಿಧರ್ ಸತೀಶ್, ಡೇವಿಡ್, ವಿಜಯಶಕ್ತಿ ನ್ಯೂಸ್, ಗೋಕಾಕ್. ಏನು ಸಮುದಾಯದ ಮಧ್ಯಸ್ಥಿಕೆ ಅನ್ನುವಂತಹ ಒಂದೇನು ಕಾನ್ಸೆಪ್ಟ್ ಅದ, ಒಂದು ವಿಷಯ ಅದ. ಇಲ್ಲೇ ಘಟಪ್ರಭಾ ಈ ಹೇಳಿಕತ್ತಿರಾಗ ಭಾರಿ ಖುಷಿ ಆಯ್ತು. ನಿಮ್ದು ಎಷ್ಟು ಇಲ್ಲಿದು ವಾತಾವರಣ ಭಾಳ ಖುಷಿ ಆಯ್ತು. ಈ ಒಂದು ಇಂಥ ಊರೊಳಗ ಅಲ್ಲೆಲ್ಲೇ ಎಲ್ಲೆಲ್ಲೇ ಕ್ರೈಮ್ಗಳಾಗ್ತಿರ್ತಾವೇನೋ, ಯಾರಾದ್ರೂ ಈಗ ನೀವೆಲ್ಲರೂ ಆರಾಮಾಗಿದ್ದೀರಿ, ನನ್ಗಂತೂ ಯಾರ ಮನೆಯೂ ಕೇಸ್ ಇಲ್ಲ ಅನ್ಕೋತೀವಿ, ಅಥವಾ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೋತೀವಿ. ಇನ್ ಕೇಸ್ ಮನೆ ಆಜು ಬಾಜು ಎಲ್ಲರೇ ಇರೋ ಮನೆ 100% ಕೇಸ್ ಇರೋರು ಇದ್ದೇ ಇರ್ತಾರೆ. ಈಗ ಎಲ್ಲ ಕಡೆ ಬಂದಿದ್ದೆ, ವ್ಯಾಜ್ಯ ಅನ್ನೋದೇನು ತಪ್ಪಿದ್ದಲ್ಲ, ಯಾರಿಗಾದ್ರೂ ಬರುವುದೇ. ಸೊ ಅಂತಹ ವ್ಯಾಜ್ಯವನ್ನ ಡೈರೆಕ್ಟ್ ಆಗಿ ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ಬಗೆಹರಿಸಿಕೊಳ್ಳಲಿಕ್ಕೆ ಬರುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಸಮುದಾಯ ಮಧ್ಯಸ್ಥಿಕೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ತರಲಿಕ್ಕೆ ಪ್ರಯತ್ನ ಮಾಡುವಂತಹ ಒಂದು ಫಸ್ಟ್ ಹೆಜ್ಜೆ ಇದು ನಾವು ಮಾಡಲಿಕ್ಕೆ. ಇದ್ರ ಮಹತ್ವ ಏನು, ಯಾವ ರೀತಿ ಆಗ್ತಿದೆಲ್ಲ ಈ ಸರ್ ಹೇಳ್ತಾರೆ ನಿಮ್ಗೆ. ನಂದು ಒಂದು ಕಳ್ಕಳಿ ವಿನಂತಿ ಏನಂದ್ರೆ, ಫಸ್ಟ್ ಯಾರು ಯಾವುದೇ ರೀತಿಯ ವ್ಯಾಜ್ಯ ಬರ್ಸ್ಕೋಬೇಡ್ರಿ. ಅದು ನಮ್ಗೆ ಆಗಿಲ್ಲ, ಬರೋದಕ್ಕಂದ್ರೆ ಬರುದೇ. ಬಂದ್ಮೇಲೆ ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬಹುದು ಅಂತ ಹೇಳಿ ನಾವು ವಿಚಾರ ಮಾಡಬೇಕು. ಆ ವಿಚಾರ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಮೇಲಿಂದ ಕೋರ್ಟ್ ಅಂತ ಹೇಳಿ ಹೋಗ್ಬೇಕನ್ನೋದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಮ ತಲೆ ಬರಬೇಕಾಗಿದ್ದು ಸಮುದಾಯ ಮಧ್ಯಸ್ಥಿಕೆ ಅನ್ನುವಂತಹ ವಿಷಯ. ಈ ಒಂದು ಸಮುದಾಯ ಮಧ್ಯಸ್ಥಿಕೆಯಲ್ಲಿರುವಂತಹ ಮಧ್ಯಸ್ಥಗಾರರಿಗೆ ಏನಾದ್ರೂ ಅವರೇ ನಿಮ್ಮ ಸಮಸ್ಯೆನ ಆಯ್ತು ಅಂದ್ರೆ ಅವರೇ ಬಗೆಹರಿಸ್ಬಿಡ್ತಾರೆ. ಅದು ಕಾನೂನು ಮಾನ್ಯವಾದಂತಹ ಒಂದು ವ್ಯವಸ್ಥೆ. ಸೊ ಅವರು ಇಲ್ಲ ಗಾಡಿ ಕೋರ್ಟಿಗೆ ಹೋಗ್ಬೇಕು ಅಂತಿದ್ರೆ ಅವರು ಕೋರ್ಟಿಗೆ ಕಳಿಸ್ಕೊಡ್ತಾರೆ. ಅದ್ರ ವಕೀಲರು, ಜಡ್ಜ್ಗಳು, ಪೊಲೀಸ್ ಎಲ್ಲರೂ ಇರ್ತೀವಿ. ಸೊ ಅಲ್ಲೇ ಕೋರ್ಟಿಗೆ ಬಂದು ನಿಮ್ಮ ವ್ಯಾಜ್ಯವನ್ನ ಬಗೆಹರಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ. ಸೊ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತದೆ, ಯಾರು ಸಮುದಾಯ ಮಧ್ಯಸ್ಥಿಕೆಗಾರರು ಇರ್ತಾರೆ, ಅದ್ರ ಬಗ್ಗೆ ಎಲ್ಲ. ಮಧ್ಯಸ್ಥಿಕೆ ಅಂತ ಹೇಳಿದ್ವಿ, ನಮ್ಮ ಹಿರಿಯರೆಲ್ಲ ಈಗ ನಾವೆಲ್ಲ ಏನ್ರೆ ಬಂತಂದ್ರೆ ನಮ್ಮ ಹಿರಿಯರಿಗೆ ಕೇಳ್ಕೊಂಬಂದು ಹೇಳ್ತೀವಿ ಅಂತೀವಲ್ಲ, ಅವಾಗ ಹಿರಿಯರ ಹತ್ರ ವಯಸ್ಸಿನ ಖರೇನೇ ಹಿರಿಯರು ಇರ್ತಿದ್ರು, ಅವರು ಕೂತು ಬಗೆಹರಿಸ್ಕೊಡುವಂತಹ ಒಂದು ವ್ಯವಸ್ಥೆ. ಈ ಮಧ್ಯಸ್ಥಿಕೆ ಅಂದ್ರೆ ವಯಸ್ಸಲ್ಲ, ಆ ಒಂದು ವಿಷಯದ ಪರಿಣಿತಿಯನ್ನು ಪಡೆದಂತಹ ವ್ಯಕ್ತಿಗಳಿರ್ತಾರೆ. ಅಂದ್ರೆ ವ್ಯಾಜ್ಯವನ್ನ ಬಗೆಹರಿಸುವ ಪರಿಣಿತಿ ಪಡೆದಂತಹ ವ್ಯಕ್ತಿಗಳು ಮಧ್ಯಸ್ಥಗಾರರಾಗಿ ಅವ್ರು ನಿಮ್ಮ ವ್ಯಾಜ್ಯ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡುವಂತಹ ಒಂದು ವ್ಯವಸ್ಥೆ. ಸೊ ಅದೇ ಒಂದೇನು ಇಷ್ಟು ವರ್ಷ ನಮ್ಮ ಹಿರಿಯರು ಪಂಚಾಯತಿ ಕಟ್ಟಿ ಆ ಥರದ್ದು ಕೇಳ್ತಿದ್ರಲ್ಲ ವ್ಯವಸ್ಥೆ, ಅದೇ ಈಗ ಮಧ್ಯಸ್ಥಿಕೆ ಆಗಿ ಬದಲಾವಣೆಗೊಂಡು ಅಲ್ಲಿ ಅವರು ಅಂದ್ರೆ ಅದಕ್ಕೊಂದು ಮಾನ್ಯತೆಯನ್ನ ಕೊಟ್ಟು ಅವ್ರು ಯಾವ ರೀತಿಯಾಗಿ ಬಗೆಹರಿಸಲಿಕ್ಕೆ ಸಾಧ್ಯ ಅದ ಅನ್ನೋದು. ಇದ್ರ ಒಟ್ಟಾರೆ ಉದ್ದೇಶ ಏನಂತಂದ್ರೆ, ಈಗ ಆಲ್ರೆಡಿ ಕೋರ್ಟ್ ನಾವೆಲ್ಲರೂ ಸಿಕ್ಕಾಪಟ್ಟಿ ಕೇಸ್ಗಳು